ದಾವಣಗೆರೆ ಲೋಕಸಭಾ ಚುನಾವಣೆ ಬಹಿರಂಗ ಪ್ರಚಾರಕ್ಕೆ ನಾಳೆ ತೆರೆ ಬೀಳಲಿದೆ. ಈಗಾಗಲೇ ಜಿಲ್ಲಾಡಳಿತ ಶಾಂತಿಯುತ ಮತದಾನಕ್ಕೆ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು, ಮತದಾನದ ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಂಡು ಹಕ್ಕು ಚಲಾಯಿಸುವಂತೆ ಮನವಿ ಮಾಡಿದೆ. ಈ ಕುರಿತ ವರದಿ ಇಲ್ಲಿದೆ. ಮೇ 5 ಸಂಜೆ 6ಕ್ಕೆ ಬಹಿರಂಗ ಪ್ರಚಾರಕ್ಕೆ ತೆರೆ. ಶಾಂತಿಯುತ ಮತದಾನ ನಡೆಸಲು ಜಿಲ್ಲಾಡಳಿತ ಸಜ್ಜು. ಮೇ 7ರಂದು ನಡೆಯುವ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ ಡಿಸಿ. ದಾವಣಗೆರೆ ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಮೇ 5ರಂದು ಸಂಜೆ 6 ಗಂಟೆಗೆ ತೆರೆ ಬೀಳಲಿದೆ. ಈಗಾಗಲೇ ಜಿಲ್ಲಾಡಳಿತ ಮತದಾನಕ್ಕೆ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು, ದಾವಣಗೆರೆ ಲೋಕಸಭಾ ಕ್ಷೇತ್ರದಾದ್ಯಂತ ಒಟ್ಟು 17,09,244 ಮತದಾರರಿದ್ದು, ಅದರಲ್ಲಿ 8,57,117 ಮಹಿಳಾ ಹಾಗೂ 8,51,990 ಪುರುಷ ಮತದಾರರಿದ್ದಾರೆ. ಜಿಲ್ಲೆಯಾದ್ಯಂತ 1,946 ಮತಗಟ್ಟೆಗಳನ್ನು ತೆರೆಯಲಾಗಿದ್ದು, 387 ಸೂಕ್ಷ್ಮ ಹಾಗೂ 11 ಅತಿ ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ. ಚುನಾವಣೆ ಕರ್ತವ್ಯಕ್ಕೆ ಲೋಕಸಭಾ ಕ್ಷೇತ್ರದಾದ್ಯಂತ 8,996 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಮೇ 7ರಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ಜಿಲ್ಲೆಯಾದ್ಯಂತ 35 ಸಖಿ ಮತಗಟ್ಟೆಗಳು, 7 ಯುವ ನಿರ್ವಹಣಾ ಮತಗಟ್ಟೆಗಳು, 7 ಸಾಂಪ್ರದಾಯಿಕ ಮತಗಟ್ಟೆಗಳು, 7 ಧ್ಯೇಯ ಆಧಾರಿತ ಮತಗಟ್ಟೆ ಮತ್ತು 7 ವಿಶೇಷ ಚೇತನ ಮತಗಟ್ಟೆಗಳು ಸೇರಿ ಒಟ್ಟು 63 ವಿಶೇಷ ಮತಗಟ್ಟೆಗಳನ್ನು ತೆರೆಯಲಾಗಿದೆ. ಬಹಿರಂಗ ಪ್ರಚಾರ 48 ಗಂಟೆ ಮುಂಚಿತವಾಗಿ ಅದು ಮುಕ್ತಾಯವಾಗುತ್ತದೆ. ಮತದಾನ ಮುಕ್ತಾಯಗೊಳ್ಳುವ 48 ಮುಂಚೆ ಯಾವುದೇ ರೀತಿಯಾದಂತಹ ಬಹಿರಂಗ ಪ್ರಚಾರವನ್ನು ಮಾಡುವ ಹಾಗಿಲ್ಲ. ಅಂದರೆ 5/5/2024 ಸಂಜೆ 6 ಗಂಟೆ ನಂತರ ಬಹಿರಂಗ ಪ್ರಚಾರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅದನ್ನು ನಿಷೇಧ ಮಾಡಲಾಗಿದೆ. ಆಮೇಲೆ ಈ ಸಂದರ್ಭದಲ್ಲಿ ಯಾವುದೇ ಸಾರ್ವಜನಿಕ ಸಭೆಗಳನ್ನು ಕೂಡ ನಡೆಸುವಂತಿಲ್ಲ ಮತ್ತು ಜಿಲ್ಲೆಯಾದ್ಯಂತ ಸೆಕ್ಷನ್ 144 ಕೂಡ ಜಾರಿಯಲ್ಲಿರುತ್ತದೆ. ನಾವು ಬೇರೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೇವೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಟ್ಟು 30 ಜನ ಅಂತಿಮ ಕಣದಲ್ಲಿ ಅಭ್ಯರ್ಥಿಗಳಿದ್ದಾರೆ. ನೋಟಾ ಸೇರಿ 31 ಆಗುತ್ತೆ. 2 ಬ್ಯಾಲೆಟ್ ಯೂನಿಟ್ಗಳನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಈಗಾಗಲೇ ಎಲ್ಲ EVMಸನ್ನು ಕೂಡ ನಮ್ಮ ಕಂಟ್ರೋಲ್ ರೂಮ್ಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಾವು ರೂಮ್ಗೆ ಕಳಿಸಿದ್ದೇವೆ. 6ನೇ ತಾರೀಕು ಮಸ್ಟಿಂಗ್ ದಿವಸ ಎಲ್ಲ ಪೋಲಿಂಗ್ ಸ್ಟೇಷನ್ಗೂ ಕೂಡ ನಾವು ತಲುಪಿಸ್ತೇವೆ. ಜಿಲ್ಲೆಯಲ್ಲಿ ಒಟ್ಟು 17,09,244 ಮತದಾರರಿದ್ದಾರೆ. ಇದರಲ್ಲಿ 563 ಸೇವಾ ಮತದಾರರಿದ್ದಾರೆ. ಈಗಾಗಲೇ ಇವತ್ತಿನವರೆಗೆ 25 ಜನ ಸೇವಾ ಮತದಾರರು ತಮ್ಮ ವೋಟನ್ನು ಚಲಾಯಿಸಿ ನಮಗೆ ಈಗಾಗಲೇ ಕಳಿಸ್ಕೊಟ್ಟಿದ್ದಾರೆ. ಅವುಗಳೆಲ್ಲವನ್ನೂ ಕೂಡ ನಾವು ಡಿಸ್ಟ್ರಿಕ್ಟ್ ಟ್ರೆಷರಿನಲ್ಲಿ ಡೆಪಾಸಿಟ್ ಮಾಡಿದ್ದೇವೆ. ಚುನಾವಣೆಗೆ ಒಟ್ಟು ನಾವು 2 ಬ್ಯಾಲೆಟ್ ಯೂನಿಟ್ ಸೇರಿದಂತೆ 3,892 BUಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಅದರಲ್ಲಿ ರಿಸರ್ವ್ 788 ಇದೆ. ಕಂಟ್ರೋಲ್ ಯೂನಿಟ್ಗಳು 1,946, ಹಾಗೆ VVPAT ಕೂಡ 1,946 ಉಪಯೋಗಿಸ್ಕೊಳ್ತಾ ಇದ್ದೇವೆ. ಸೊ ಎಲ್ಲವಕ್ಕೂ ಕೂಡ ನಾವು ಸಾಕಷ್ಟು ರಿಸರ್ವ್ನ ಇಟ್ಕೊಂಡಿದ್ದೇವೆ. ಮತದಾನದಂದು ಆಕಸ್ಮಿಕವಾಗಿ ಯಾವುದೇ ಮಿಷಿನ್ಗಳು ಏನಾದರೂ ಸಮಸ್ಯೆ ಆಯಿತು ಅಂದರೆ ನಮ್ಮ ಸೆಕ್ಟರ್ ಆಫೀಸರ್ಗಳು ಅಲ್ಲಿ ಪರಿಶೀಲನೆ ಮಾಡಿ ಅವುಗಳನ್ನ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ EVM ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕಾದ್ರೆ ಅಲ್ಲಿ ಅವ್ರ ಜೊತೆಗೆ ಪೊಲೀಸ್ ಮೆನ್ಗಳು ಕೂಡ ಕಡ್ಡಾಯವಾಗಿರ್ತಾರೆ. ಸೊ ನಮ್ಮಲ್ಲಿ ಒಟ್ಟು 8,996 ಜನರನ್ನು ನಾವು ಮತಗಟ್ಟೆಗೆ ನಿಯೋಜನೆ ಮಾಡಿದ್ದೇವೆ. ಅಲ್ಲಿ ಒಬ್ಬರು PRO ಅಂತ ಇರ್ತಾರೆ, ಇನ್ನೊಬ್ಬರು APRO, 2 ಪೋಲಿಂಗ್ ಆಫೀಸರ್ಸ್ಗಳು ಇರ್ತಾರೆ. ಇದ್ರ ಜೊತೆಗೆ ಮೈಕ್ರೋ ಅಬ್ಸರ್ವರ್ಸ್ನ ಕೂಡ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. ಒಟ್ಟು 188 ಮೈಕ್ರೋ ಅಬ್ಸರ್ವರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿದ್ದು 1,141 ಅಂದರೆ 60% ಪೋಲಿಂಗ್ ಸ್ಟೇಷನ್ಗಳಲ್ಲಿ ನಾವು ವೆಬ್ಕಾಸ್ಟಿಂಗ್ ಮಾಡ್ತಾ ಇದ್ದೇವೆ. ಶಾಂತಿಯುತ ಮತದಾನಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ರೌಡಿ ಶೀಟರ್ಗಳ ಮೇಲೆ ಕಣ್ಣಿಟ್ಟಿದೆ. ಅಷ್ಟೇ ಅಲ್ಲದೆ ಮೇ 5ರ ಸಂಜೆ 6 ಗಂಟೆಯಿಂದ ಮೇ 7 ಸಂಜೆ 6 ಗಂಟೆಯವರೆಗೆ 144 ಸೆಕ್ಷನ್ ಜಾರಿ ಮಾಡಿದೆ. ಚುನಾವಣಾ ಕರ್ತವ್ಯಕ್ಕೆ CRPF ಸೇರಿದಂತೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಗೆ ಈಗಾಗಲೇ ಶಾಂತಿಯುತ, ಮುಕ್ತ ಹಾಗೂ ನ್ಯಾಯಯುತ ಚುನಾವಣೆಗಾಗಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ನಾವು ಜಿಲ್ಲೆಯಲ್ಲಿ 1,385 ಪ್ರಕರಣಗಳನ್ನ
ಬಾಂಡ್ ಓವರ್ ಮಾಡಿಸಿದ್ದೇವೆ. ಎಲ್ಲ ಬ್ಯಾಡ್ ಕ್ಯಾರೆಕ್ಟರ್ಸು, ರೌಡಿ ಶೀಟರ್ಸು ಮತ್ತು ಹಿಸ್ಟ್ರಿ ಶೀಟರ್ಸ್ಗೆ ಕೂಡ ಬಾಂಡ್ ಓವರ್ ಮಾಡಿಸಿರೋದಲ್ಲದೆ ಅವ್ರ ಮೇಲೆ ನಿಗಾ ಕೂಡ ವಹಿಸಲಾಗಿದೆ. 31 ಪ್ರಕರಣಗಳಲ್ಲಿ ಈಗಾಗಲೇ ಎಕ್ಸ್ಟರ್ಮೆಂಟ್ಸ್ಗೆ ಕೂಡ ನಾವು ಕಳಿಸಿರ್ತೀವಿ. ಯಾವ್ಯಾವುದು ಸ್ಟಿಲ್ ಟುಡೇ 700+ ಏನು ವಾರೆಂಟ್ಸ್ ಬಂದಿತ್ತು ಅದನ್ನೆಲ್ಲವನ್ನು ಕೂಡ ಎಕ್ಸಿಕ್ಯೂಷನ್ ಮಾಡಿಸಿದ್ದೇವೆ. ಅದಲ್ಲದೆ ನಮ್ಮಲ್ಲಿದ್ದಂತಹ 697 ಆಯುಧಗಳ ಸಂಬಂಧ ಕೂಡ ಈಗಾಗಲೇ ಕ್ರಮವನ್ನು ವಹಿಸಿದ್ದೇವೆ. ಇದ್ರ ಜೊತೆಗೆ ನಮಗೆ 7ನೇ ತಾರೀಕು ಏನು ಚುನಾವಣೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಫಿಷಿಯೆಂಟ್ ಫೋರ್ಸಸ್ ನಮ್ಮ ಜಿಲ್ಲೆಯಿಂದ ಅಲ್ಲದೆ ಹೊರಗಡೆಯಿಂದ ಕೂಡ ಕೊಟ್ಟಿದ್ದಾರೆ. ಟೋಟಲ್ 2750 ಆಫೀಸರ್ಸ್ ಆ್ಯಂಡ್ ಮೆನ್ನನ್ನು ಡಿಪ್ಲಾಯ್ ಮಾಡಿದ್ದಾವೆ. 83 ಪೊಲೀಸ್ ಸೆಕ್ಟಾರ್ಸ್ ಇರ್ತದೆ ಮತ್ತು 21 ಸೂಪರ್ವೈಸರಿ ಸೆಕ್ಟಾರ್ಸು ಮತ್ತು 7 DSP ಸೂಪರ್ವೈಸರಿ ಸೆಕ್ಟಾರ್ಸ್ ಇರ್ತದೆ. ಅವರು ಕಂಟಿನ್ಯೂಸ್ ರೌಂಡ್ಸಲ್ಲಿ ಇರ್ತಾರೆ. ಇದಲ್ಲದೆ ನಮಗೆ 4 ರ್ಯಾಪಿಡ್ ಪ್ರೊಟೆಕ್ಷನ್ ಫೋರ್ಸಸ್ ಕೂಡ ಇದೆ. ಇದಲ್ಲದೆ KSRP ತುಕಡಿಗಳು, ನಮ್ಮ DR ಕೂಡ ಎಲ್ಲ ರೀತಿಯಿಂದ ನಾವು ಒಳ್ಳೆ ಬಂದೋಬಸ್ತು ಮಾಡಲಿಕ್ಕೆ ಅದನ್ನು ಕೂಡ ನಿಯೋಜಿಸಲಾಗಿದೆ. ಅದಲ್ಲದೆ ನಮ್ಮ ಸಾಮಾಜಿಕ ಜಾಲತಾಣಗಳ ಮೇಲೆ ಕೂಡ ನಿಗಾ ವಹಿಸಿದ್ದೇವೆ. ಅದ್ರ ಮೇಲೆ ಕೂಡ ಯಾರು ಪ್ರಚೋದಕಾರಿಯಾಗಿ ಪೋಸ್ಟ್ ಹಾಕೋದು ಅಥವಾ ಯಾವುದೇ MCC ವೈಲೇಷನ್ ಸಂಬಂಧ ಕೂಡ ಅದ್ರ ಮೇಲೆ ನಾವು ನಿಗಾ ವಹಿಸಿದ್ದೇವೆ. ಸುಸಜ್ಜಿತವಾದಂತಹ ನಮಗೆ ನಿಯಂತ್ರಣ ಕೊಠಡಿ ಇದೆ ಮತ್ತು ಪ್ರಾಪರ್ ಕಮ್ಯುನಿಕೇಷನ್ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದೇವೆ. ಆ ದಿವಸ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಹೇಳಿ ಈಗಾಗಲೇ ಅದರ ಸಂಬಂಧ ಪ್ರತಿಯೊಂದು ಪೊಲೀಸ್ ಠಾಣಾ ಮಟ್ಟದಲ್ಲಿ, ನಮ್ಮ ಜಿಲ್ಲಾ ಪೊಲೀಸ್ ಮಟ್ಟದಲ್ಲಿ ಕೂಡ ಸಭೆಗಳನ್ನ ಕರೆದಿ ಅದರ ಬಗ್ಗೆ ಈಗಾಗಲೇ ತಿಳಿ ಹೇಳಲಾಗಿದೆ. ಇದಲ್ಲದೆ ನಾವು ಎಲ್ಲೆಲ್ಲಿ ವಲ್ನರಬಲ್ಸ್ ಅಥವಾ ಕ್ರಿಟಿಕಲ್ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ವಿ ಅಲ್ಲಿ ಕೂಡ ನಾವು ಎಲ್ಲ ಕಡೆ ರೂಟ್ ಮಾರ್ಚಸ್ಸು ಮತ್ತು ಏರಿಯಾ ಡಾಮಿನೇಷನ್ ಎಕ್ಸಸೈಸಸ್ಸು ಮತ್ತು ಜನರಿಗೆ ಎಲ್ಲ ಕರೆದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ಏನೇನು ಮಾಡಬೇಕಿತ್ತು ಅದನ್ನು ಕೂಡ ನಾವು ಮಾಡಿದ್ದೇವೆ. ಒಟ್ಟಾರೆಯಾಗಿ ನಾವು ಏನು ಶಾಂತಿಯುತ ಮತದಾನವನ್ನು ನಡೀಲಿಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ಅಲಾಂಗ್ ವಿತ್ DO ಸರ್ ಅಧ್ಯಕ್ಷತೆಯಲ್ಲಿ ನಮ್ಮವರು ಕೂಡ ಈಗಾಗಲೇ ಬ್ರೀಫಿಂಗ್ ಆಗಿದೆ. ಪುನಃ ನಾಳೆಯಿಂದ ಇನ್ನೊಂದ್ಸಲಿ ಬ್ರೀಫಿಂಗ್ ಮಾಡಿ ಅವರು ರೆವಿನ್ಯೂ ಸ್ಟಾಫ್ ಜೊತೆ ಮತಗಟ್ಟೆಗೆ ಹೋಗಿ ಅಲ್ಲಿಗೆ ಹೋಗಲಿದ್ದಾರೆ. ಅದಲ್ಲದೆ ಇದುವರೆಗೂ ಕೂಡ ನಮ್ಮಲ್ಲಿ ಒಟ್ಟು ಅಕ್ರಮ ನಗದು 1,70,97,000, ಗೋಲ್ಡು 20 kgs, 12,53,000, ಸೀರೆಗಳು 2,92,000 ಅಷ್ಟು, ಅಕ್ರಮ ಮದ್ಯ 602 ಲೀಟರ್, ಅದಲ್ಲದೆ ಅದರ್ ಫ್ರೀಬೀಸು ಮತ್ತು ಬೇರೆ ಮೆಟೀರಿಯಲ್ಸ್ ರಿಲೇಟೆಡು 7,82,000 ಈಗಾಗಲೇ ನಾವು ಸೀಸ್ ಮಾಡಿದ್ದೇವೆ. ಇದೇ ರೀತಿಯಾಗಿ ನಮಗೆ ಎಲೆಕ್ಷನ್ ಮುಗಿಯೋವರೆಗೆ ಕೂಡ ನಮಗೆ ಚೆಕ್ ಪೋಸ್ಟ್ ಇದೆ, ಫ್ಲೈಯಿಂಗ್ ಸ್ಕ್ವಾಡ್ ಇದೆ, SST ಇದೆ, ಎಲ್ಲ ಕೂಡ ಮುಂದುವರಿತದೆ. ಈ ಏನು ನಮಗೆ 42 ಅವರ್ಸ್ ಇದೆ ಬಹಳ ಮುಖ್ಯವಾಗಿದೆ. 24 ಅವರ್ಸು 42 ಅವರ್ಸು. ಸೊ ಎಲ್ಲ ರೀತಿಯಾದಂತಹ ಅಕ್ರಮ ಹಣ, ಮದ್ಯ, ನಗದು ಅಥವಾ ಫ್ರೀಬೀಸ್ ಎಲ್ಲದ್ರ ಮೇಲೆ ಕೂಡ ನಿಗಾ ವಹಿಸಲಾಗಿದೆ. ಸೊ ಹಾಗಾಗಿ ಸಾರ್ವಜನಿಕರಲ್ಲಿ ಕೂಡ ಮನವಿ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಶಾಂತಿಯುತ ಮತದಾನಕ್ಕೆ ಸಹಕರಿಸಬೇಕು. ಯಾರೇ ಆದರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳುವ ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಮೇ 7ರಂದು ನಡೆಯುವ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ಈ ಬಾರಿ 85% ಮತದಾನ ಮಾಡಿಸಲು ಪಣ ತೊಟ್ಟಿರೋದಂತೂ ಸುಳ್ಳಲ್ಲ.